ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ಸ್ವಲ್ಪ ಸಬ್ಕಾನ್ಶಿಯಸ್ ಮನಸ್ಸಿನ ಬಗ್ಗೆ ಮಾತಾಡಕ್ಕೆ ಟ್ರೈ ಮಾಡ್ತೀನಿ. ಪ್ರತಿ ಸಲದಂತೆ ಒಂದು ಸ್ಟೋರಿಯಿಂದ ಸ್ಟಾರ್ಟ್ ಮಾಡ್ತೀನಿ. ಹೀಗೆ ಯಾವುದೋ ಒಂದು ದೊಡ್ಡ ಐಲ್ಯಾಂಡ್ ಇರುತ್ತೆ, ಒಂದು ದ್ವೀಪ. ಅದು ಒಂದು ಜೈಲ್ ತರ, ಅಲ್ಲೆಲ್ಲ ಈಗ ಪ್ರಿಸನರ್ಸ್ ಕೂಡ ಹಾಕ್ತಾರೆ. ಆ ಒಂದು ಐಲ್ಯಾಂಡ್ ಅಲ್ಲಿ ಒಬ್ಬ ಮನುಷ್ಯ ಇರ್ತಾನೆ. ಅವನು ಒಳಗಡೆ ಹಾಕಿರ್ತಾರೆ ಅವನ ಪ್ರಿಸನರ್ ಅಂತ ಹೇಳ್ಬಿಟ್ಟು. ಅವನು ಯಾವ ತರ ಅಪರಾಧ ಮಾಡ್ಬಿಟ್ಟಿರ್ತಾನಂತಂದ್ರೆ ಅವನು ಹೊರಗಡೆನೆ ಬರಬಾರ್ದು, ಪ್ರಪಂಚ ನೋಡ್ಲೇಬಾರ್ದು. ಅವನ್ ಏನೇ ಇದ್ರು ಕೂಡ ಒಳಗಡೆನೆ ಇರ್ಬೇಕು. ಅದೊಂದು ಏನ್ ರೂಮ್ ಇದೆ ಅವನಿಗೆ, ಅದೇ ರೂಮ್ ಅಲ್ಲೇ ಇರ್ಬೇಕು. ಏನೇ ಊಟ ತಿಂಡಿ ಅವನಿಗೆ ಕೊಡಂಗಿದ್ರು ಕೂಡ ಈ ಕೆಳಗಡೆ ಡೋರ್ ಇಂದ ಯಾರೋ ಒಬ್ರು ಬಂದು ಅವನಿಗೆ ಕೊಡ್ಬೇಕು. ಅವ್ನ ಒಟ್ಟಿನಲ್ಲಿ ರೂಮ್ ಬಿಟ್ಟು ಹೊರ ಬರಬಾರ್ದು. ಆ ತರ ಏನೋ ಒಂದು ಶಿಕ್ಷೆ ಹಾಕಿ ಆ ರೂಮ್ ಅಲ್ಲಿ ಅವನಿಗೆ ಕೂಡ ಹಾಕ್ಬಿಟ್ಟಿರುತ್ತೆ. ಇದೊಂದು ಸಿನಾರಿಯೋ, ಜಸ್ಟ್ ಒಂದು ಸ್ಟೋರಿ ಅಷ್ಟೇ. ಆ ತರ ಕೂಡ ಹಾಕಿದಾಗ ಇವನಿಗೆ ಏನು ಈ ಊಟ ಕೊಡೋರು ಇರ್ತಾರಂತಂದಲ್ಲ, ಈಗ ಪ್ರತಿ ಸಲ ಬಂದ್ಬಿಟ್ಟು ಅವನಿಗೆ ಏನು ಅವನೇನ್ ಮಾಡ್ತಾನೆ ಅಂತ ನೋಡಕ್ಕೆ ಅದಕ್ಕೆ ಒಬ್ಬ ಮಹಿಳೆಯನ್ನ ಅವರು ನೇಮಕ ಮಾಡಿರ್ತಾರೆ. ಅವಳು ಅಲ್ಲಿ ಹೋಗ್ಬಿಟ್ಟು ಅವನಿಗೆ ಅವಾಗ ತಿಂಡಿ ಕೊಡೋದು, ಊಟ ಕೊಡೋದು ಎಲ್ಲ ಮಾಡ್ತಿರ್ತಾಳೆ. ಆಶ್ಚರ್ಯ ಏನಪ್ಪಾ ಅಂತಂದ್ರೆ ಆ ಮಹಿಳೆ ಮಾತ್ರ ಅವನಿಗೆ ಹೋಗಿ ಸರ್ವ್ ಮಾಡ್ಬೇಕು ಅಂತ ರೂಲ್ಸ್ ಇರುತ್ತೆ. ಇನ್ಯಾರು ಅವನಿಗೆ ಹೋಗಿ ಏನು ಮಾಡಬಾರ್ದು. ಇವಳು ಮಾತ್ರ ಅದಕ್ಕೆ ನೇಮಕ ಮಾಡಿದೀವಿ, ಇವಳಷ್ಟೇ ಹೋಗಿ ಅವನಿಗೆ ಊಟ ಕೊಡ್ಬೇಕು, ಆ ತರ ಎಲ್ಲ ಮಾಡ್ಬೇಕು ಅಂತ. ಆಯ್ತು ಅಂತ ಹೇಳಿ ಈಗ ಅವ್ನಿಗೆ ಏನ್ ಬೇಕು ಅಂತ ಕೇಳ್ಬೇಕಲ್ಲ ಈ ಮಹಿಳೆ. ಈಗ ಅವ್ನ್ ಏನ್ ಮಾಡ್ತಾನೆ ಒಳಗಡೆ ಅಂತ ಕೇಳ್ಬೇಕಂದ್ರೆ ಕಮ್ಯುನಿಕೇಶನ್ ಮಾಡ್ಬೇಕು ಇವಾಗ. ಬಟ್ ಇವ್ರು ಏನ್ ರೂಲ್ಸ್ ಮಾಡಿರ್ತಾರೆ, ಅವನ ಜೊತೆ ಏನೋ ಯಾರು ಡೈರೆಕ್ಟ್ ಆಗಿ ಮಾತಾಡಬಾರ್ದು ಅಂತ. ಸೊ ಡೈರೆಕ್ಟ್ ಆಗಿ ಮಾತಾಡಬಾರ್ದು ಅಂತಂದ್ರೆ ಇನ್ ಉಳಿದಿರೋ ವೇ ಅಂತ ಏನಂತಂದ್ರೆ ಏನಾದ್ರು ಬರೆದು ಅವನಿಗೆ ಕೊಡ್ಬೇಕು. ಅವ್ನು ಅದನ್ನ ವಾಪಸ್ ಬರೆದು ಕೊಡ್ತಾನೆ ಏನ್ ಬೇಕು ಅಂತಂದ್ರೆ ಲೆಟರ್ ತರ. ಅದು ಒಂದೇ ರೂಮ್ ಅಲ್ಲಿ ಇದ್ರು ಕೂಡ ಬಟ್ ಈ ತರ ಹಿಂಗೆ ರೂಲ್ಸ್ ಇರೋದಕ್ಕೆ ಅವನು ಹಿಂಗೆ ಅವಳೇನಾದ್ರು ಬರೆದು ಕೊಡ್ಬೇಕು. ಅವ್ನು ಅದಕ್ಕೆ ಹಂಗೆ ರಿಪ್ಲೈ ಮಾಡ್ಬೇಕು, ಏನ್ ಬೇಕು, ಏನ್ ಆಗ್ತಾ ಇದೆ ಒಳಗಡೆ, ಅವ್ನಿಗೆ ಹೆಂಗ್ ಫೀಲ್ ಆಗ್ತಿದೆ ಎಲ್ಲವನ್ನು ಅವನು ಬರಕೊಡ್ಬೇಕಾಗಿರುತ್ತೆ. ಬಟ್ ಒಂದು ಕಥೆ ಏನಪ್ಪಾ ಅಂತಂದ್ರೆ, ಒಂದು ಸಂಗತಿ ಏನಂತಂದ್ರೆ, ಅವಳು ಮಾತಾಡಂತ ಭಾಷೆ ಇವನಿಗೆ ಬರಲ್ಲ, ಇವನ್ ಮಾತಾಡಂತ ಭಾಷೆ ಅವಳಿಗೆ ಬರಲ್ಲ. ಸೊ ಅವಳು ಏನ್ ಮಾಡ್ತಿರ್ತಾಳೆ, ಅವಳಿಗೆ ಯಾವ್ದೋ ಒಂದು ಭಾಷೆ ಬರ್ತಿರುತ್ತೆ, ಆ ಭಾಷೆಯಲ್ಲಿ ಲೆಟರ್ನ ಬರೆದು ಅವನಿಗೆ ಕೊಡ್ತಾ ಇರ್ತಾಳೆ. ಅವಾಗ ಇದನ್ನ ಪ್ರಿಸನ್ ಅವರು ನೋಡ್ಬಿಟ್ಟು, ಓಕೆ ಇವಳು ಏನ್ ಮಾತಾಡ್ತಾಳೆ ಅವನಿಗೆ ಗೊತ್ತಾಗಲ್ಲ, ಯಾಕಂದ್ರೆ ಅವ್ನು ಬೇರೆ ಭಾಷೆ ಮಾತಾಡ್ತಾನೆ. ಅದಕ್ಕೆ ಇವಳೇನ್ ಮಾತಾಡ್ತಾಳಲ್ಲ ಭಾಷೆ, ಆ ಭಾಷೆದು ದೊಡ್ಡ ದೊಡ್ಡ ಶಬ್ದಕೋಶಗಳು, ಅದೆಲ್ಲ ಡಿಕ್ಷನರಿ ಅವನಿಗೆ ಕೊಟ್ಟಿರ್ತಾರೆ ಮುಂಚೆನೆ, ಹೋಗಕ್ಕಿಂತ ಮುಂಚೆ. ಸೊ ದಟ್ ಅವಳು ಏನ್ ಬರೀತಾಳೆ ಅಂತೇಳಿ ಆ ಲೆಟರ್ ಓದ್ಬೇಕು. ಅವನು ಓದ್ಬಿಟ್ಟು ಅದನ್ನ ಒಂದೊಂದೇ ಪದವನ್ನ ಜೋಡಿಸಿ ಆ ಶಬ್ದಕೋಶದಲ್ಲಿ ಹುಡುಕಿ ಅದನ್ನ ಜೋಡಿಸ್ಬಿಟ್ಟು ಆ ಸೆಂಟೆನ್ಸ್ ಮಾಡ್ಬಿಟ್ಟು ಅದ್ರ ಮೀನಿಂಗ್ ನೋಡಿ ಇವಳು ಏನ್ ಹೇಳಕ್ ಟ್ರೈ ಮಾಡ್ತಾಳೆ ಅಂತ ಹೇಳಿ ಮತ್ತೆ ಅವನು ಅದೇ ತರ ಮತ್ತೆ ಆ ಲೆಟರ್ಸ್ ಗಳನ್ನ ಹುಡುಕಿ ಅದೇ ತರ ಅವನು ಬಿಡಿಸಿ ವಾಪಸ್ ಕೊಡಬೇಕು. ಹಿಂಗಿದ್ರೆ ಮಾತ್ರ ಅವ್ನು ಏನಾದ್ರು ಊಟನೋ ಏನೋ ತಿಂಡಿಯೋ ಸಿಗುತ್ತೆ. ಸೊ ಈ ತರ ನಡೀತಾ ಇರುತ್ತೆ. ಹಿಂಗೆ ವರ್ಷಗಳು ಕಳೀತಾ ಹೋಗುತ್ತೆ. ಆ ಮಹಿಳೆಗೆ ಆಶ್ಚರ್ಯ, ಒಳಗೆ ಯಾರೋ ಒಬ್ಬ ಇದ್ದಾನೆ, ಅವನು ನನ್ ಭಾಷೆನೇ ಮಾತಾಡ್ತಾನೆ. ಅವಳಿಗೆ ಒಳಗೆ ಏನಂತ ಗೊತ್ತಿಲ್ಲ, ಅವನಿಗೆ ಯಾರು ಈ ತರ ತಂದ್ಕೊಡ್ತೀರ ಅಂತ ಗೊತ್ತಿಲ್ಲ ಈ ಸಿನಾರಿಯೋದಲ್ಲಿ. ಸುಮ್ನೆ ಹಂಗೆ ಯಾವ ಇದಂತ ಹೇಳಿರ್ತಾರೆ ಅಷ್ಟೇ. ಸೊ ಅಲ್ಲಿ ಒಳಗಿರೋ ಮಹಿಳೆ ಅಂತ ತಿಳ್ಕೊಳ್ತಾ ಇರ್ತಾಳೆ, ಯಾರೋ ಒಬ್ಬ ಒಳಗಿರೋನು ತುಂಬಾ ಸುಂದರವಾದ ವ್ಯಕ್ತಿ ಇರ್ಬೋದು, ತುಂಬಾ ಬ್ಯೂಟಿಫುಲ್ ಆಗಿರೋನು ಇರ್ಬೋದು, ಎಷ್ಟು ಜಾಣ ಇರ್ಬೋದು, ಅವ್ನು ನನ್ ಭಾಷೆ ಮಾತಾಡ್ತಿದ್ದಾನೆ. ಅವಳು ಕೆಲವೊಂದ್ಸಲ ಹಿಂಗೆ ಯಾವ್ದೋ ಹಿಂಗೆ ಕವನಗಳನ್ನ ಬರ್ಕೊಡ್ತಾ ಇರ್ತಾಳೆ ಅವನಿಗೆ. ಅವನು ಅದೇ ತರ ನೆಕ್ಸ್ಟ್ ಪೋಯಮ್ಸ್ ನ ನೆಕ್ಸ್ಟ್ ಸೆಂಟೆನ್ಸ್ ನ ಹುಡುಕಿ ಆ ತರ ಎಲ್ಲ ಅವನಿಗೆ ಮಾಡಿ ಬರ್ದು ಕೊಡ್ತಾ ಇರ್ತಾನೆ. ಸೊ ಹೊರಗಿರೋಳಿಗೆ ಏನ್ ಅನಿಸ್ತಾ ಇರುತ್ತೆ ಅಂತಂದ್ರೆ, ಒಳಗಿರೋನಿಗೆ ನನ್ ಭಾಷೆ ಬರುತ್ತೆ, ಅವನು ತುಂಬಾ ಹಿಂಗಿರ್ಬೋದು ಏನೋ ಇಮ್ಯಾಜಿನೇಷನ್ ಬಿಲ್ಡ್ ಮಾಡ್ತಾ ಹೋಗ್ತಾಳೆ. ಅದು ಅವಳ ಪಾಲಿನ ಸತ್ಯ ಆಗ್ತಾ ಹೋಗುತ್ತೆ. ಒಳಗಿರೋ ರಿಯಾಲಿಟಿ ಅವಳೇನ್ ಕಳಿಸ್ತಾ ಇರ್ತಾಳೆ ಅದನ್ನ ಬುಕ್ ಅಲ್ಲಿ ಓದಿ ಅವನು ಆ ಸ್ಕ್ರಿಪ್ಟ್ ಗಳನ್ನ ಮ್ಯಾಚ್ ಮಾಡಿ ಆ ತರ ಮಾಡ್ತಾ ಇರ್ತಾನ ಅವನು. ಸೊ ಹೀಗೆ ನಡೀತಾ ಇರುತ್ತೆ. ಇದು ಅವನ ಪಾಲಿನ ಸತ್ಯ. ಅವನಿಗೆ ಅವಳು ಏನ್ ಮಾತಾಡ್ತಾಳೆ ಅಂತ ಗೊತ್ತಾಗಲ್ಲ, ಇವನ್ ಹೆಂಗ್ ಯಾವ ತರ ರಿಪ್ಲೈ ಮಾಡ್ತಾನೆ ಅಂತ ಗೊತ್ತಾಗ್ತಿರಲ್ಲ. ಒಟ್ಟಿನಲ್ಲಿ ಇಬ್ರು ಆ ತರ ಇಮ್ಯಾಜಿನ್ ಮಾಡ್ತಾ ಬದುಕ್ತಾ ಇರ್ತಾರೆ. ಇಷ್ಟೇ ಇದು ಕತೆ. ಇದನ್ನ ಈ ಮೂಮೆಂಟ್ ಅಲ್ಲಿ ಯಾಕೆ ಹೇಳಿದೆ ಅಂತಂದ್ರೆ, ಇಲ್ಲಿ ಆ ಹುಡುಗಿ ಅಂತ ಯಾಕೆ ಹೇಳಿದೆ, ಹೊರಗಿರೋ ಮಹಿಳೆ, ಅವಳು ನಮ್ಮ 3D ರಿಯಾಲಿಟಿ ಅಂತಂದ್ರೆ ನಮ್ಮ ಲೈಫ್ ಅಲ್ಲಿ ನಡೀತಕ್ಕಂತ ಘಟನೆಗಳಿಗೆ ಹೋಲಿಸ್ತೀನಿ. ಆ ಒಳಗಿರೋ ಮನುಷ್ಯ ನಮ್ಮ ಸಬ್ಕಾನ್ಶಿಯಸ್ ಮನಸ್ಸು. ಯಾಕೆ ಈ ತರ ಹೇಳಿದೆ ಅಂತಂದ್ರೆ, ನಮ್ಮ ಒಳಗಿರೋ ಸಬ್ಕಾನ್ಶಿಯಸ್ ಮನಸ್ಸು ಯಾವ ತರ ಪ್ರೋಗ್ರಾಮ್ ಆಗಿದೆ ಅಂತ ಹೇಳಿ ನೀವು ಯೋಚನೆ ಮಾಡ್ತಾ ಹೋದಾಗ, ನಾವು ಚಿಕ್ಕವರಾಗಿದ್ದಾಗಿಂದ ನಾವು ಅಂದ್ರೆ ಹುಟ್ಟಿದ ಮೂಮೆಂಟ್ ಅಲ್ಲಿ ನಾವು ಖಾಲಿ ಟೇಪ್ ರೆಕಾರ್ಡರ್ ತರ ಇರ್ತೀವಿ. ಸೊ ಅವಾಗ ನೀವು ಏನ್ ತುಂಬ್ತೀರಾ ಆ ಒಂದು ಸಣ್ಣ ಮಗುವಿನ ಬ್ರೇನ್ ಅಲ್ಲಿ, ಆ 0 ಮತ್ತೆ 1-2 ಇಯರ್ಸ್ ಇರುತ್ತಲ್ಲ, ಅವಾಗ ಏನ್ ತುಂಬ್ತಾ ಹೋಗ್ತಿರೋ ಅದೇ ತರ ಮಗು ಬೆಳಿತಾ ಅದ್ರ ಮೈಂಡ್ ಆ ತರ ಪ್ರೋಗ್ರಾಮ್ ಆಗ್ತಾ ಹೋಗ್ಬಿಡುತ್ತೆ. ಇದಕ್ಕೆ ಸಬ್ಕಾನ್ಶಿಯಸ್ ಪ್ರೋಗ್ರಾಮಿಂಗ್ ಅಂತ ಕರಿತೀವಿ. ಇದು ಹೆಂಗೆ ಡಿಫೆಕ್ಟ್ ಮಾಡ್ಬೋದು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಏನೇನೋ ಮಾಡಕ್ ಹೆದರ್ತಾ ಇರ್ತೀರಾ,
ಅಥವಾ ಇಷ್ಟ ಏಜ್ ಆದ್ರೂ ಕೂಡ ಏನೋ ಒಂದು ನಿಮಗೆ ಅದು ಹಿಂಜರಿಕೆ ಇರುತ್ತೆ, ಅಥವಾ ಬಾಲ್ಯದಿಂದ ಬೆಳೆಸಿಕೊಂಡು ಬಂದ ಹಿಂಗೇನೋ ನಿಷೇಧಾತ್ಮಕ ಭಾವನೆಗಳು ಇರ್ತವೆ. ಸೊ ನಾನ್ ಲಿಮಿಟೆಡ್ ಇದೀನಿ, ಹಂಗಿದೀನಿ ಅಂತ ಅನ್ನೋದು, ಅಥವಾ ಯಾರೋ ಹಿಂಗ್ ಮಾಡೋದು, ಈ ತರ ಈ ಬಿಲೀಫ್ಸ್ ಗಳು ಅಂತ ಏನಿದಾವೆ ಇವೆಲ್ಲ ಸಬ್ ಕಾನ್ಶಿಯಸ್ ಮೈಂಡ್. ಬಟ್ ಇಲ್ಲಿ ಆ ಮನುಷ್ಯನಿಗೆ ಯಾಕೆ ಹೋಲಿಸಿದೆ ಆ ಸಬ್ ಕಾನ್ಶಿಯಸ್ ಮೈಂಡ್ ಗೆ ಅಂತಂದ್ರೆ, ಅದಕ್ಕೆ ನೀವು ಏನ್ ಮಾಡ್ತೀರಾ ಅನ್ನೋದು ಗೊತ್ತಾಗಲ್ಲ. ಅಂದ್ರೆ ನೀವು ಅದನ್ನ ಏನು ನಂಬಿಸ್ತಿರೋ, ಸಬ್ ಕಾನ್ಶಿಯಸ್ ಮೈಂಡ್ ಏನನ್ನು ನಂಬಿಸ್ತಿರೋ ಅದನ್ನ ನಂಬಿಬಿಡುತ್ತೆ. ಅದು ನಂಬಿಬಿಟ್ಟು ನಿಮಗೆ ಏನ್ ಮಾಡುತ್ತೆ, ಹೊರಗಿನ ಪ್ರಪಂಚದಲ್ಲಿ, ಹೊರಗಿನ 3D ರಿಯಾಲಿಟಿಯಲ್ಲಿ ಅದರ ನಂಬಿಕೆಗಳು ಏನಿದಾವೆ ಅದಕ್ಕೆ ತಕ್ಕಂಗೆ ಘಟನೆಗಳನ್ನ ನೋಡಂಗೆ, ಅದಕ್ಕೆ ತಕ್ಕಂಗೆ ರೆಸ್ಪಾನ್ಸ್ ಸಿಗ್ತಿದೇನೋ ಅಂತ ನಿಮಗೆ ಅನ್ಸಂಗೆ ಅದು ಮಾಡ್ತಾ ಹೋಗುತ್ತೆ. ನೀವು ಕೆಲವೊಂದು ಫಂಡಮೆಂಟಲ್ಸ್ ಕ್ವಶನ್ಸ್ ಗಳನ್ನ ಮಾಡ್ತಾ ಹೋಗ್ಬೋದು. ಯಾಕೆ ಈ ತರ ಸಬ್ ಕಾನ್ಶಿಯಸ್ ಮೈಂಡ್ ಹೇಳಿದ್ದನ್ನೆಲ್ಲ ನಂಬಿಬಿಡುತ್ತೆ, ಅಂದ್ರೆ ಹೇಳಿದ್ದನ್ನೆಲ್ಲ ನಂಬಿಬಿಡುತ್ತೆ ಅಂತಂದ್ರೆ ಯಾವ ಬೇಕಾದ್ರೂ ಚೇಂಜ್ ಮಾಡ್ಬಿಡ್ಬೋದಾ ಈ ಮನಸ್ಸನ್ನ ಅಂತ ಒಂದು ಕ್ವಶನ್ ಬರುತ್ತೆ. ಇದು ಡೈರೆಕ್ಟ್ ಆಗಿ ಆನ್ಸರ್ ಮಾಡೋಂತ ಕ್ವಶನ್ ಅಲ್ಲ. ಸಬ್ ಕಾನ್ಶಿಯಸ್ ಮೈಂಡ್ ನ ಚೇಂಜ್ ಮಾಡ್ಬೋದು, ಆದ್ರೆ ಯಾವ ತರ ಅಂತಂದ್ರೆ ಇದಕ್ಕೆ ಲೈಕ್ ಅಫರ್ಮೇಶನ್ಸ್ ಗಳು ಅಂತ ಕರೀತೀವಿ. ಅಫರ್ಮೇಶನ್ಸ್ ಗಳನ್ನ ಮನನ ಮಾಡೋದು. ಈ ಸಬ್ ಕಾನ್ಶಿಯಸ್ ಮೈಂಡ್ ಬೇಸಿಕ್ ಅದ ಫ್ರೇಮ್ ವರ್ಕ್ ನೀವು ಅಬ್ಸರ್ವ್ ಮಾಡಿದ್ರೆ, ನಾವು ಯಾರು, ನಮ್ಮ ಕೈಲಿ ಏನಾಗುತ್ತೆ ಅಂತೇಳಿ ನಮಗೆ ಒಂದು ಐಡಿಯಾ ಇರುತ್ತೆ. ಬೇರೆಯವ್ರು ನಮ್ಮ ಬಗ್ಗೆ ಹೇಳೋದು ಬೇರೆ. ಬಟ್ ನಾವು ಬೇಸಿಕಲಿ ಯಾರು, ನಾವು ಏನ್ ಮಾಡ್ಬೋದು, ನಮ್ಮ ಕ್ವಾಲಿಟೀಸ್ ಏನು, ನಾವು ಎಂತೆಂತ ಸಿಚುವೇಶನ್ ಅಲ್ಲಿ ಹೆಂಗೆ ಬಿಹೇವ್ ಮಾಡಬೇಕು ಅಂತ ಹೇಳಿ ನಮಗೆ ಏನೋ ಒಂದು ಒಳಗಿಂದ ಬರ್ತಾ ಇರ್ತದೆ. ಅದಕ್ಕೆ ಇಂಟ್ಯೂಷನ್ ಅಂತ ಕರಿತೀವಿ. ಆ ಇಂಟ್ಯೂಷನ್ ನ ನಮಗೆ ಆತರ ಬರಸಂಗ್ ಮಾಡೋದೇ ಸಬ್ ಕಾನ್ಶಿಯಸ್ ಮೈಂಡ್. ಸೊ ಇದು ಹೆಂಗಾಗಿದೆ ಅಂತ ಅಂದ್ರೆ ನಾನು ಹೇಳಿದ್ನಲ್ಲ, ಸಣ್ಣವರಿದ್ದಾಗಿಂದ ಆತರ ಎನ್ವೈರನ್ಮೆಂಟ್ ಗಳು ನಮ್ಮನ್ನ ಬೆಳೆಸಿದಂತ ಆತರ ಬಿಲೀಫ್ ಗಳಿಂದ ಈ ತರ ಆಗಿದೀವಿ. ಅದನ್ನ ಚೇಂಜ್ ಮಾಡ್ಬೇಕು ಅಂದ್ರೆ ಓವರ್ ರೈಡ್ ಮಾಡಬೇಕು. ಅಂದ್ರೆ ಇವಾಗ ಆಲ್ರೆಡಿ ಇರತಕ್ಕಂತ ಕ್ವಾಲಿಟೀಸ್ ಏನಿದೆ ನಿಮ್ಮವು, ಅದೇನೋ ಲಿಮಿಟೆಡ್ ಬಿಲೀಫ್ ಗಳಿದೆ ಇದ್ವೆ, ಅದ್ರ ಮೇಲೆ ಅದನ್ನ ತಿರುತ್ತಾ ಹೋಗ್ಬೇಕು, ಅವನ್ನ ಚೇಂಜ್ ಮಾಡ್ತಾ ಹೋಗ್ಬೇಕು. ಫಸ್ಟ್ ಹಳೆದನ್ನೆಲ್ಲ ಬೇರೆ ಕಿತ್ತಾಕ್ಬಿಟ್ಟು ನಾನು ಅದನ್ನ ಮಾಡಬಲ್ಲೆ ಅಂತ ಇದಕ್ಕೆ ಅಫರ್ಮೇಶನ್ಸ್ ಅಂತ ಕರೀತಾರೆ. ಇದು ತುಂಬಾ ಪಾಸಿಟಿವ್ ಆಗಿ ಇಂಪ್ಯಾಕ್ಟ್ ಮಾಡ್ತಾ ಹೋಗುತ್ತೆ ಸಬ್ ಕಾನ್ಶಿಯಸ್ ನ ಚೇಂಜ್ ಮಾಡೋ ಒಂದು ಪ್ರೊಸೆಸ್ ಅಲ್ಲಿ. ಬಟ್ ಒಂದು ಜರ್ನಿ ಅಂತ ಅಂದ್ರೆ, ಈಗ ಸಬ್ ಕಾನ್ಶಿಯಸ್ ಮೈಂಡ್ ಅಂದ್ರೆ ಏನು, ಎಲ್ಲಿದೆ ಅಂತ ನಮಗೆ ಗೊತ್ತಿಲ್ಲ. ಹಿಂದಿನ ವಿಡಿಯೋಗಳಲ್ಲಿ ಹೇಳ್ದಂಗೆ ಈ ಮೈಂಡ್ ಮ್ಯಾಟರ್ ಇಂಟ್ರಾಕ್ಷನ್ ಎಲ್ಲಾಗುತ್ತೆ, ಇದಕ್ಕೆ ನಮಗೆ ಆನ್ಸರ್ ಇಲ್ಲ. ಬಟ್ ಕನ್ಸಿಡರ್ ಮಾಡ್ತಾ, ಲೈಕ್ ಮನಸ್ಸು ಎಲ್ಲೋ ನಮ್ಮ ಒಳಗಿದೆ ಅಂತ ಕನ್ಸಿಡರ್ ಮಾಡಿದ್ರೆ, ಅಲ್ಲಿಗೆ ಒಂದು ಜರ್ನಿ ಅಂತ ಏನಾದ್ರು ನಾವು ಒಂದು ಹೈಪೋಥೆಟಿಕಲ್ ಆಗಿ ಯೋಚನೆ ಮಾಡ್ತಾ ಹೋದ್ರೆ, ನೀವು ಅದೊಂದು ದೊಡ್ಡ ಗುಹೆ ತರ ಸಬ್ ಕಾನ್ಶಿಯಸ್ ಮೈಂಡ್. ಆ ಗುಹೆಯಲ್ಲಿ ಅಲ್ಲೆಲ್ಲೇ ಬೆಳಕಿರುತ್ತೆ. ಆ ಬೆಳಕಿನ ನಾ ಏನ್ ಹೋಲಿಸ್ತೀನಿ ಅಂತಂದ್ರೆ, ನಮಗೆ ನೆನಪಿರ್ತಕ್ಕಂಥ ಅತ್ಯಂತ ಸ್ವೀಟ್ ಅಥವಾ ಅತ್ಯಂತ ಘೋರವಾದ ಘಟನೆಗಳು, ಘೋರವಾದ ನೆನಪುಗಳು. ನೀವು ಇದನ್ನ ಜರ್ನಿ ಮಾಡ್ತಾ ಹೋಗ್ತೀರಾ. ಇವಾಗ ಆ ಗುಹೆ ಒಳಗೆ, ಸಬ್ ಕಾನ್ಶಿಯಸ್ ಮೈಂಡ್ ಅನ್ನೋ ಗುಹೆ ಒಳಗೆ ಹೋಗ್ತಾ ಇರ್ತೀರಾ. ಅಲ್ಲಿ ಗೋಡೆಯನ್ನು ನೋಡ್ತಾ ಹೋಗ್ತೀರಾ, ಯಾರು ಇಲ್ಲ ಅಲ್ಲಿ, ನೀವೊಬ್ಬರೇ ಹೋಗ್ತಾ ಇದ್ದೀರಾ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ. ಜಸ್ಟ್ ಇಮ್ಯಾಜಿನ್ ಮಾಡ್ತಾ ಬನ್ನಿ. ಅಲ್ಲಿ ಪೇಂಟಿಂಗ್ಸ್ ಇದಾವೆ ಗೋಡೆ ಮೇಲೆ. ಆ ಪೇಂಟಿಂಗ್ ನ ಮಾಡಿರೋರು ನೀವೇ, ಯಾಕಂದ್ರೆ ನೀವೇ ಅಲ್ಲಿ ಸೈನ್ ಮಾಡಿದೀರಾ. ಈ ಏನ್ ಪೇಂಟಿಂಗ್ ಗಳು ಅಂತಂದ್ರೆ ನಮ್ಮ ಗತಕಾಲದ ಮೆಮೊರಿಗಳು. ಅವು ಕೆಲವೊಂದು ಪೇಂಟ್ ಆಗಿ ಸಬ್ ಕಾನ್ಶಿಯಸ್ ಅಲ್ಲಿ ಆ ಗೋಡೆ ಮೇಲೆ ಹಂಗೆ ಇರ್ತವೆ. ಆ ಪೇಂಟಿಂಗ್ ನ ನೀವು ಹತ್ರದಿಂದ ನೋಡ್ತಾ ಹೋಗ್ತೀರಾ, ಇದು ಯಾರಿದೆ ಬಿಡಿಸಿರೋದು ಅಂತ. ನೀವೇ ಅದು, ಯಾಕಂದ್ರೆ ಹೆಸರಿದೆ ಅಂತ ಹೇಳಿದೀನಿ. ಆ ಪೇಂಟಿಂಗ್ ಚೇಂಜ್ ಆಗ್ತಾ ಇರುತ್ತೆ. ಅಂದ್ರೆ ಅವು ಈ ಹ್ಯಾರಿ ಪಾಟರ್ ಮೂವಿಯಲ್ಲಿ ಚಿತ್ರ ಹಿಡ್ಕೊಂಡ್ರೆ ಆ ಚಿತ್ರ ಮೂವಿ ತರ ಬರ್ತಾ ಇರುತ್ತಲ್ಲ, ಆ ತರ ಆ ಪೇಂಟಿಂಗ್ ಮೂವ್ ಆಗ್ತಾ ಇರುತ್ತೆ. ಯಾಕೆ ಅಂತಂದ್ರೆ ನಮ್ಮ ಮನಸ್ಸು ಪ್ರತಿ ಸೆಕೆಂಡ್ ಚೇಂಜ್ ಆಗ್ತಾ ಇರೋದ್ರಿಂದ ಈ ತರ ಆಗೋದು. ಆದ್ರೆ ಇಲ್ಲಿ ವಿಚಿತ್ರ ಏನಪ್ಪಾ ಅಂತಂದ್ರೆ, ಆ ಪೇಂಟಿಂಗ್ ನೀವು ಹಿಂಗೆ ಮುಟ್ಟಿದ್ರೆ, ಆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿರೋ ಆ ಒಂದು ಗುಹೆಯನ್ನು ಆ ಪೇಂಟಿಂಗ್ ಹಿಂಗೆ ಮುಟ್ಟಿದ್ರೆ ಅದು ಅಳಿಸೋಗ್ಬಿಡುತ್ತೆ. ಯಾಕಂದ್ರೆ ಅದು ಅಷ್ಟೊಂದು ಹಾರ್ಡ್ ಆಗಿರೋಂತ ಪೇಂಟ್ ಅಲ್ಲ. ಅಂದ್ರೆ ಇದು ಏನ್ ಹೇಳ್ಕೊಡುತ್ತೆ ಅಂತಂದ್ರೆ, ಇದನ್ನ ಯಾಕೆ ಈ ತರ ಒಂದು ಸನ್ನಿವೇಶಗಳು ಹೇಳ್ತಾ ಇದೀನಿ, ನಿಮ್ಮ ಮೈಂಡ್ ಅನ್ನೋದು, ನಿಮ್ಮ ಬಿಲೀಫ್ ಅನ್ನೋದು ನಮ್ಮ ಸಣ್ಣ ವಯಸ್ಸಿನಿಂದ ಹಿಂಗ್ ಬಂದ್ಬಿಟ್ಟಿದೀನಿ, ಹಿಂಗೆ ಇರಬೇಕು, ನನ್ನ ಹಿಂಗ್ ಬೆಳೆಸ್ಬಿಟ್ಟಿದ್ದಾರೆ, ಹಿಂಗೆ ಇರಬೇಕು, ಇದು ಸುಳ್ಳು. ಯಾಕೆ ಅಂತಂದ್ರೆ, ಸೊ ಅಲ್ಲಿ ಒಳಗಿರೋ ಮನುಷ್ಯನಿಗೆ ಬೇಸಿಕಲಿ ಏನಪ್ಪಾ ಅಂತಂದ್ರೆ, ಯಾವುದೇ ಲ್ಯಾಂಗ್ವೇಜ್ ಅನ್ನ ಕೊಟ್ಟರು ಕೂಡ, ಆ ಯಾವುದೇ ಲ್ಯಾಂಗ್ವೇಜ್ ಡಿಕ್ಷನರಿ ಅವನಿಗೆ ಅಲ್ಲಿ ಕೊಟ್ಟರು ಕೂಡ ಅವನು ಅದನ್ನ ಓದಿ ಅದನ್ನ ಜೋಡಿಸ್ಬಿಟ್ಟು ಅವಳಿಗೆ ರಿಪ್ಲೈ ಮಾಡ್ತಾ ಇದ್ದ. ಸೊ ಇಲ್ಲಿ ಏನೋ ಒಂದು ಕ್ವಾಲಿಟಿ ಬೇಕು, ಏನೋ ಒಂದು ಸ್ಪೆಷಾಲಿಟಿ ಇರಬೇಕು, ನಾ ಹಿಂಗ ಆಗಕ್ಕೆ ಅಂತ ಹೇಳಿ ಏನು ರೂಲ್ಸ್ ಇಲ್ಲ. ಅದನ್ನ ನಾನು ಇಲ್ಲಿ ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇದೇ ತರ ಸಬ್ ಕಾನ್ಶಿಯಸ್ ಮೈಂಡಿಗೆ ನೀನು ಪ್ರೆಸಿಡೆಂಟ್ ಆಗ್ಬೇಕು, ನೀನು ಒಂದು ಪೊಲೀಸ್ ಆಗ್ಬೇಕು, ನೀನು ಒಂದು ಸೈಂಟಿಸ್ಟ್ ಆಗ್ಬೇಕು, ಈ ತರ ಅದಕ್ಕೇನು ಗೊತ್ತಿರಲ್ಲ. ಅದಕ್ಕೆ ಹೆಂಗೆ ಗೊತ್ತು ಮಾಡಿಸ್ಬೇಕು ಅನ್ನೋದು ನಮ್ಮ ಮೇಲೆ ಬಿಟ್ಟಿದ್ದು. ನೀವು ಅದಕ್ಕೆ ಏನು ತುಂಬ್ತಾ ಹೋಗ್ತೀರ. ಆರೆಂಜ್ ಹಾಕಿದ್ರೆ ಆರೆಂಜ್ ಬೆಳೆಯೋದು, ಆಪಲ್ ಹಾಕಿದ್ರೆ ಆಪಲ್ ಬೆಳೆಯೋದು. ಅದೇ ತರ ಸಬ್ ಕಾನ್ಶಿಯಸ್ ಮೈಂಡಿಗೆ ಈ ತರ ಯಾವ ಲ್ಯಾಂಗ್ವೇಜ್ ಕೊಡ್ತಿರೋ, ಈ ಲ್ಯಾಂಗ್ವೇಜ್ ಅಂದ್ರೆ ಈ ಅಫರ್ಮೇಶನ್ಸ್ ಅಂದ್ರೆ ನೀವು ನಿಮ್ಮ ಬಗ್ಗೆ, ನನ್ನ ಬಗ್ಗೆ ಸೆಲ್ಫ್ ಕಾನ್ಸೆಪ್ಟ್ ಅಂತ ಏನಿರುತ್ತೆ, ಅದೇ ನೀವು ಅದನ್ನ ಏನು ತುಂಬ್ತಾ ಹೋಗ್ತಿರೋ ಅದು ಅದೇ ತರ ಬಿಹೇವ್ ಮಾಡುತ್ತೆ, ಅದೇ ತರ ರಿಪ್ಲೈ ಬರ್ತಾ ಹೋಗುತ್ತೆ. ಸೊ ಈ ತರಕ್ಕೆ ಏನಾದ್ರು ಪ್ರೂಫ್ ಇದೆ ಅಂತ ನೀವು ನನಗೆ ಕೇಳಿದ್ರೆ, ಇದನ್ನ ನಾನು ನನ್ನ ಲೈಫಲ್ಲಿ ಎಷ್ಟೋ ಸಲ ಟ್ರೈ ಮಾಡಿದೀನಿ. ಈ ಅಫರ್ಮೇಶನ್ಸ್ ಗಳು ನೀವು ಯೂಟ್ಯೂಬ್ ಅಲ್ಲಿ ನೋಡ್ಬೋದು. ನಾನು ಹಿಂದಿನ ವಿಡಿಯೋಗಳಲ್ಲಿ ಹೇಳ್ದಂಗೆ ನಾನು ಈ ತರ ಸೈಕಿಡೆಲಿಕ್ ಟ್ರಾನ್ಸ್ ಮ್ಯೂಸಿಕ್ ಅನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಹಾಕ್ಬಿಟ್ಟು ಈ ತರ ಅಫರ್ಮೇಶನ್ಸ್ ಮಾಡ್ತೀನಿ. ಇದಕ್ಕೆ ವೈಟ್ ಪಿಲ್ ಅಫರ್ಮೇಶನ್ಸ್ ಏನೋ ಇಂತಲ್ಲ. ಅಫರ್ಮೇಶನ್ಸ್ ಅಂದ್ರೆ
ನಿಮಗೆ ಏನ್ ಆಗ್ಬೇಕು ಅಂದ್ರೆ ನಿಮ್ಮ ಡ್ರೀಮ್ ಸೆಲ್ಫ್ ಅಲ್ಲಿ, ನಿಮ್ಮ ಡ್ರೀಮ್ ಅಲ್ಲಿ ನೀವು ಯಾವ ತರ ಇರ್ಬೇಕು ಫೈನಲ್ ಆಗಿ ಲೈಫ್ ಅಲ್ಲಿ ಅಂತ ನಿಮಗೆ ಗೊತ್ತಿರುತ್ತೆ ಅದು ಆಸೆ. ಆ ಆಸೆನ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಪದೇ ಅದನ್ನ ನೆನೆಸ್ಕೋಬೇಕು. ಈ ತರ ನೆನೆಸೋದ್ರಿಂದ ಸಬ್ ಕಾನ್ಶಿಯಸ್ ಮೈಂಡ್ ಏನ್ ಮಾಡುತ್ತೆ, ಓಕೆ ಈ ಮನುಷ್ಯ ಹಿಂಗ್ ಮಾಡ್ತಿದ್ದಾನೆ, ನನ್ನನ್ನು ಟ್ರೈನ್ ಮಾಡ್ತಿದ್ದಾನೆ, ಇವನು ಬಿಲಿಯನಿಯರ್ ಅನ್ಕೊಂತಿದ್ದಾನೆ, ನಾನು ಇವನಿಗೆ ಇದೇ ತರ ಆಗಂಗೆ ಅಪಾರ್ಚುನಿಟೀಸ್ ನ ತೋರ್ಸೋಣ ಅಂತ. ಅಂದ್ರೆ ಹಂಗ ಅನ್ಕೊಂಡ್ಬಿಟ್ರೆ ನಾನು ಬಿಲಿಯನರ್ ಆಗ್ಬಿಡ್ತೀನಿ ಅಂತಲ್ಲ. ಯಾವಾಗ ನೀವು ಅದನ್ನ ಮೈಂಡ್ ಆತರ ಟ್ರೈನ್ ಮಾಡ್ತಾ ಹೋಗ್ತಿರೋ, ನೀವು ಇನ್ನೂ ಹೆಚ್ಚು ಲೈಕ್ ವ್ಯಾಲ್ಯೂ ಕೊಟ್ರೆ ಮನಿ ವಾಪಸ್ ಬರುತ್ತೆ ಸೊಸೈಟಿ, ಆ ತರ ವ್ಯಾಲ್ಯೂಬಲ್ ಆಗಿ ನೋಡ್ತೀರಾ. ಈ ತರ ವ್ಯಾಲ್ಯೂಬಲ್ ಆಗಿ ಒಟ್ಟಿನಲ್ಲಿ ಮನಸ್ಸಲ್ಲಿ ಅದು ಒಂದು ಡ್ರೈವಿಂಗ್ ಫೋರ್ಸ್ ತರ ಅಷ್ಟೇ. ಇದೇನು ಒಂಥರ ಮ್ಯಾಜಿಕ್ ಆ ತರ ಏನು ವರ್ಕ್ ಮಾಡಲ್ಲ ಎಫರ್ಮೇಷನ್ಸ್ ಗಳು. ಆ ಡ್ರೈವಿಂಗ್ ಫೋರ್ಸ್ ಗಳು ಇದು ಯಾವಾಗ್ಲೂ ನಿಮಗೆ ನೀವು ಯಾರು, ನೀವು ಏನೇನು ಮಾಡಬಹುದು ಅನ್ನೋ ಒಂದು ಕೆಪಾಸಿಟಿನ ಬರೆಸ್ತಾ ಹೋಗುತ್ತೆ. ಆದ್ದರಿಂದ ಈ ಅಫರ್ಮೇಷನ್ಸ್ ಗಳು ಇಂಪಾರ್ಟೆಂಟ್. ನಾ ಇದನ್ನ ಕಳೆದ 9 ತಿಂಗಳಿಂದ ನನ್ನ ಲೈಫಲ್ಲಿ ಅಪ್ಲೈ ಮಾಡ್ತಾ ಬರ್ತಾ ಇದ್ದೀನಿ. ಎಷ್ಟೋ ರಿಸಲ್ಟ್ ಕಾಣ್ತಾ ಇದ್ದಾವೆ. ಲೈಕ್ 3 months 4 months ಅದಕ್ಕೆ ಟೈಮ್ ಬೇಕು. ಯಾಕಂತಂದ್ರೆ ಅಷ್ಟೊಂದು ವರ್ಷಗಳಿಂದ ನೀವು ಆಗಿರೋ ಪ್ರೋಗ್ರಾಮ್ ಇನ್ನು ಮತ್ತೆ ಚೇಂಜ್ ಮಾಡ್ಬೇಕು ಅಂತ ಅಷ್ಟು ಈಸಿ ಅಲ್ಲ. ಅದನ್ನ ನೀವು ಪದೇ ಮಾಡ್ತಾ ಹೋಗ್ಬೇಕು. ಕೆಲವೊಂದ್ಸಲ ಮಲಗುವಾಗ ಮಾಡ್ತಿರ್ತೀರಿ, ಮಾಡಿದ ತಕ್ಷಣ ಅದ್ ಏನಂತಾನೆ ಮರ್ತೋಗ್ಬಿಟ್ಟಿರುತ್ತೆ, ಮತ್ತೆ ಅದು ನಾರ್ಮಲ್ ಲೈಫ್ ಬಂದ್ಬಿಡ್ತೀರಿ. ಸೊ ಈ ತರ ಆಗ್ಬಾರ್ದು ಅಂತಂದ್ರೆ ಮನಸ್ಸನ್ನ ಲೈಕ್ ಒನ್ ಪಾಯಿಂಟೆಡ್ ಫೋಕಸ್ ನಲ್ಲಿ ಇಡೋದು ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ಮೆಡಿಟೇಷನ್ ಆ ತರ ಎಲ್ಲ ಮಾಡ್ಬೇಕು. ಬಟ್ ಈ ವಿಡಿಯೋಲಿ ಆ ತರ ಹೇಳಕ್ಕೆ ನಾನು ಒಂದು ಟ್ರೈ ಮಾಡಿದೆ. ಏನಂತಂದ್ರೆ ಸಬ್ ಕಾನ್ಶಿಯಸ್ ಅನ್ನೋದು ಬೇಸಿಕಲಿ ಒಂದು ಎಂಟಿ ವೆಸಲ್ ತರ. ಅದು ಏನು ಒಬ್ರು ಹಿಂಗ್ ಆಗ್ಬೇಕು ಅಂತ ಎಲ್ಲೂ ಇಲ್ಲ. ಯಾಕಂದ್ರೆ ನಾವು ಸಿಮ್ಯುಲೇಷನ್ ಅಲ್ಲ, ನಾವು ಫೀಲಿಂಗ್ಸ್ ಇರ್ತಕ್ಕಂಥ ಹ್ಯೂಮನ್ಸ್ ಆಗಿರ್ತೀವಿ. ಸೊ ಆದ್ದರಿಂದ ನೀವು ಅದನ್ನ ಯಾವ ತರ ಟ್ರೈನ್ ಮಾಡ್ತೀರಾ, ಯಾವ ತರ ಜನರ ಜೊತೆ ಇರ್ತೀರಾ, ಯಾವ ತರ ಶಬ್ದಗಳನ್ನ ಅದಕ್ಕೆ ಕೇಳಿಸ್ತೀರಾ ಸಬ್ ಕಾನ್ಶಿಯಸ್. ಯಾಕಂದ್ರೆ ಅದು ಒಂದು ಚಿಕ್ಕ ಮಗು ತರ, ಕ್ವಾಲಿಟಿ ಎಫೆಕ್ಟ್ ಆಗ್ತಾರೆ. ನೀವು ಏನ್ ತುಂಬ್ತೀರೋ ಅದು ಆಗ್ತಾ ಹೋಗುತ್ತೆ. ಸೊ ಇದು ಒಂದು ನಮ್ಮಲ್ಲಿರೋ ಶಕ್ತಿ ಅಂತಾನೆ ಹೇಳ್ಬೋದು. ಆದ್ದರಿಂದ ನಿಮ್ಗೆ ಯಾವ್ದೇ ವಿಷನ್ ಇದ್ರು ಕೂಡ, ಯಾವ್ದೇ ಡ್ರೀಮ್ಸ್ ಇದ್ರು ಕೂಡ ಎಲ್ಲವೂ ಪಾಸಿಬಲ್ ಇದೆ, ಗಿವನ್ ದಟ್ ಏನ್ ಕೇಸ್ ಅಂತಂದ್ರೆ ಆ ಸಬ್ ಕಾನ್ಶಿಯಸ್ ಆ ಲೆವೆಲ್ಗೆ ಹೋಗ್ಬೇಕು, ಆ ಫ್ರೀಕ್ವೆನ್ಸಿ ಲೆವೆಲ್ಗೆ ಹೋಗ್ಬೇಕು. ನೀವು ಆ ಲೆವೆಲ್ಗೆ ಹೋದಾಗ ನಿಮಗೆ ಎಲ್ಲವೂ ಪಾಸಿಬಲ್ ಅಂತ ಗೊತ್ತಾಗುತ್ತೆ. ಈ ಒಂದು ವಿಷಯನ ಈ ವಿಡಿಯೋದಲ್ಲಿ ಹೇಳ್ಬೇಕು ಅಂತ ಈ ಒಂದು ಕತೆ ಮತ್ತೆ ಈ ಒಂದು ಇನ್ಸ್ಟೆನ್ಸ್ ಮೂಲಕ ಅದನ್ನ ಹೇಳಿದೆ. ನಿಮಗೆ ಇದೇ ತರಹದ ಮನಸ್ಸಿನ ವಿಷಯಗಳು ಮತ್ತು ಬ್ರಹ್ಮಾಂಡದ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.